ನಮಸ್ತೆ ವೀಕ್ಷಕರೇ, ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ವೆಜ್ ಫ್ರೈಡ್ ರೈಸ್ ಮಾಡೋಣ. ಬಹಳ ರುಚಿಯಾಗಿ ಮನೆಯಲ್ಲಿ ಕೆಲವೇ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮಾಡುವಂಥದ್ದು. ದಿಢೀರಂತ ಬಹಳ ಬೇಗ ಆಗುತ್ತೆ. ಎಲ್ಲ ರೀತಿಯ ತರಕಾರಿಗಳನ್ನು ತಿಂದ ಹಾಗೂ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಪ್ರಯತ್ನ ಮಾಡಿ. ಇದಕ್ಕೆ ನಾನು ಕ್ಯಾರೆಟು, ಬೀನ್ಸ್, ಕ್ಯಾಬೇಜ್, ಕ್ಯಾಪ್ಸಿಕಮ್ ಇಷ್ಟು ತರಕಾರಿಯನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಈರುಳ್ಳಿ ಹೂವು ತೊಗೋಬೋದು. ಬಟಾಣಿ ಕೂಡ ತೊಗೊಂಡಿದ್ದೀನಿ. ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ತರಕಾರಿಯನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ. 1 ಗ್ಲಾಸ್ ಅಕ್ಕಿಯನ್ನು ನಾನು ತೊಗೊಂಡಿದ್ದೀನಿ. ಈಗ ಇದನ್ನು ಹೇಗೆ ಅನ್ನ ಮಾಡ್ಕೊಳ್ಳೋದು ಅಂತ ನೋಡೋಣ. ಭಾಳ ಉದುರುದ್ರಾಗಿರಬೇಕು, ಮತ್ತೇನೂ ಇಲ್ಲ. ಒಂದು 10-15 ನಿಮಿಷ ಇದನ್ನು ನೆನೆಸ್ಬಿಡಿ. ಅಕ್ಕಿಯನ್ನು ಸಣ್ಣ ಅಕ್ಕಿ ಇದ್ದರೆ ಚೆನ್ನಾಗಿರುತ್ತೆ, ಅಥವಾ ಬಾಸುಮತಿ ಅಕ್ಕಿ ತೊಗೊಳ್ಳಿ. ಒಂದು ಲೋಟ ಅಕ್ಕಿಗೆ ನಾನು 4 ಲೋಟದಷ್ಟು ನೀರನ್ನು ತೊಗೊಂಡಿದ್ದೀನಿ. ನಾವು ಗಂಜಿಯನ್ನು ಬಸಿಬೇಕಾಗುತ್ತೆ, ಅದಕ್ಕೋಸ್ಕರ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ತಿರುಗಿಸಿ ಕುದಿಯುವಾಗ ನೀರು ಅಕ್ಕಿಯನ್ನು ತೊಳೆದು ನೀರು ತೆಗೆದು ಮರಳುತ್ತಾ ಇರೋ ನೀರಿಗೆ ಹಾಕಿ ಉದುದ್ರಾಗಿ ಅನ್ನ ಮಾಡ್ಕೊಳ್ಳಿ. ತುಂಬ ಬೇಯಿಸಬಾರ್ದು. ಸ್ವಲ್ಪ ದಿಂಡಿದೆ ಅನ್ನುವಾಗಲೇ ಅದನ್ನು ನಾವು ಬಸ್ಕೊಂಡು ಬಿಡೋಣ. ಗಂಜಿಯನ್ನೆಲ್ಲ ಸೋರು ಹಾಕ್ಬಿಟ್ಟು ಗಂಜಿಯೆಲ್ಲ ಹೋದ್ಮೇಲೆ ಆ ಅನ್ನವನ್ನು ಒಂದು ಪಾತ್ರೆಗೆ ಹಾಕಿ ಮುಚ್ಚಿಟ್ಬಿಡಿ. ಆ ಹಬೆನಲ್ಲೇ ಅದು ಸ್ವಲ್ಪ ಅರಳುತ್ತೆ. ಕೂಲ್ ಆದಮೇಲೆ ನಾವು ಒಗ್ಗರಣೆಗೆ ಇದನ್ನು ಸೇರಿಸ್ಬೇಕಾಗತ್ತೆ. ಇದು ನಾವು ಫ್ರೈಡ್ ರೈಸ್ಗೆ ಅನ್ನವನ್ನು ಮಾಡ್ಕೊಳ್ಳೋ ವಿಧಾನ. ನೀವು ದಮ್ ಬಿರಿಯಾನಿ ಮಾಡೋದಕ್ಕೂ ಇದೇ ರೀತಿ ಮಾಡ್ಕೊಳ್ಳಿ. ಆವಾಗ ನಾವು ಸ್ವಲ್ಪ ಸ್ಪೈಸಸ್ನ ಅದಕ್ಕೆ ಆ್ಯಡ್ ಮಾಡ್ತೀವಿ. ಇಲ್ಲಿ ಪ್ಲೇನ್ ರೈಸ್ ನಾವು ಮಾಡ್ಕೊಳ್ತೀವಿ ಅಷ್ಟೇ. ನೋಡಿ, ಹೀಗೆ ಗಂಜಿಯನ್ನೆಲ್ಲ ತೆಗೆದು ಒಂದು 5 ನಿಮಿಷ ಬಿಸಿಯಾಗಿರಲಿ, ಅದು ಹಾಗೆ ಪಾತ್ರೆಯಲ್ಲಿ ಮುಚ್ಚಿಟ್ಬಿಡಿ. ಈಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಫ್ರೈಡ್ ರೈಸ್ಗೆ ಒಂದು 3-4 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ತುಂಬ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಏಕೆಂದರೆ ಬೇರೆ ಯಾವುದೇ ಮಸಾಲೆ ಪದಾರ್ಥಗಳನ್ನು ನಾವೆಲ್ಲ ಆ್ಯಡ್ ಮಾಡ್ತಾ ಇಲ್ಲ. 1 ಸ್ಪೂನಷ್ಟು ಸಣ್ಣದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಹಸಿರು ಮೆಣಸಿನ್ಕಾಯಿ, ಅದು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಅರ್ಧ ಸ್ಪೂನಷ್ಟು ಶುಂಠಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ, ಒಂದು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ, ತುಂಬ ಸಣ್ಣ ಕಟ್ ಮಾಡಿಕೊಂಡು. ಇದನ್ನೆಲ್ಲ ಹೈ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಸ್ವಲ್ಪ ಹೊಗೆ ಸುತ್ತದಾಗೆ ವಾಸನೆ ಇದ್ದರೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಹಸಿ ಬಟಾಣಿ, ಒಂದು 3-4 ಸ್ಪೂನಷ್ಟು ಹಸಿ ಬಟಾಣಿ, ಒಂದು ಹಿಡಿ ಅಂತ ಅಂದ್ಕೊಳ್ಳಿ, ಹಾಕಿಬಿಟ್ಟು ಒಂದು 4 ಹಿಡಿಯಷ್ಟು ನಾನು ಸಣ್ಣದಾಗಿ ಕಟ್ ಮಾಡಿಟ್ಟಿರೋ ತರಕಾರಿಗಳ ಮಿಶ್ರಣವನ್ನು ಒಂದು 4 ಹಿಡಿಯಷ್ಟು ಹಾಕ್ತೀನಿ. ತರಕಾರಿ ಹೇಗೆ ಬೇಯಬೇಕು ಅಂತಂದರೆ ಕರ್ಮ್ ಅಂತ ಸಿಕ್ಕಬೇಕು, ಅಷ್ಟು ಕ್ರಂಚಿಯಾಗಿರಬೇಕು. ತುಂಬ ಬೇಯಿಸಬೇಡಿ ಅದನ್ನು. ತರಕಾರಿ ಉಪ್ಪು ಹಿಡಿಯೋದಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟು ಮಾತ್ರ ಹಾಕ್ಕೊಳ್ಳಿ. 2 ಸ್ಪೂನಷ್ಟು ವಿನೆಗರ್ ಹಾಕಿದ್ದೀನಿ. ವಿನೆಗರ್ ಮತ್ತು ಸೋಯಾ ಸಾಸಲ್ಲಿ ಉಪ್ಪಿನ ಅಂಶ ಇರುತ್ತೆ, ನೋಡಿಕೊಂಡು ಉಪ್ಪು ಕಡಿಮೆ ಹಾಕ್ಕೊಳ್ಳಿ. ಈಗ 2 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತೀನಿ. ಹೆಚ್ಚು ಬೇಯಿಸೋಕೆ ಹೋಗ್ಬಿಡಿ ತರಕಾರಿಯನ್ನು. ದಿಢೀರ್ ಅಂತ ಹಿಂದೆನೇ ಎಲ್ಲ ಪದಾರ್ಥಗಳನ್ನು ಹಾಕಿ ಹೆಚ್ಚಿಗೆ ಬೇಯಿಸಬಾರ್ದು, ಇದು ಮನಸ್ಸಿನಲ್ಲಿರಲಿ. ಈಗ ಉದುರಾಗಿ ನಾನು ಬೇಯಿಸ್ಕೊಂಡಿರುವಂಥ ಅನ್ನವನ್ನು ಇದಕ್ಕೆ ಸೇರಿಸ್ತೀನಿ. ನೋಡಿ ಎಷ್ಟು ಬಿಡಿಯಾಗಿದೆ, ಕಡಲೆಪುರಿ ಥರ ಇದೆ. ಹೀಗಿದ್ದರೆ ಫ್ರೈಡ್ ರೈಸ್ ತುಂಬ ಚೆನ್ನಾಗಿರುತ್ತೆ. ಬೇಯಿಸಿದ ಅನ್ನವನ್ನು ಇದಕ್ಕೆ ಬೆರೆಸಿಬಿಟ್ಟು ಒಂದು 3 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಇವಾಗ ಫ್ರೈ ಮಾಡ್ಕೊಳ್ಳಿ. ಈಗ ಹೈ ಫ್ಲೇಮ್ ಬೇಕಾಗಿಲ್ಲ, ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ. ಇವಾಗ ನೀವು ಬೇಕಿದ್ರೆ ರುಚಿ ನೋಡಿ. ಉಪ್ಪು ಬೇಕು ಅಂದರೆ ಸ್ವಲ್ಪ ಉಪ್ಪಿನ ಪುಡಿಯನ್ನು ನೀವು ಉದುರಿಸ್ಕೊಳ್ಬೋದು. ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಕಪ್ಪು ಮೆಣಸಿನ ಪುಡಿಯನ್ನು ಹಾಕಿದ್ದೀನಿ. ಭಾಳ ರುಚಿಯಾದ, ಬಾಯಲ್ಲಿ ನೀರು ಬರುವಂಥ ಫ್ರೈಡ್ ರೈಸ್ ಫಟಾಫಟ್ ಅಂತ ಹೇಗೆ ರೆಡಿ ಆಯಿತು ನೋಡಿದ್ರೆ ವೀಕ್ಷಕರೇ. ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಹೆಲ್ತಿ ಫುಡ್ಡು. ಮನೆಯಲ್ಲಿ ಮಾಡ್ಕೊಳ್ಳಿ, ಬಿಸಿ ಇರುವಾಗಲೇ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಮೇಲೆ ಅಲಂಕಾರಕ್ಕೆ ನೀವು ಈರುಳ್ಳಿ ಹೂವು ಇರುತ್ತಲ್ಲ, ಅದನ್ನು ಕತ್ತರಿಸಿ ನೀವು ಬೆರೆಸ್ಕೊಳ್ಬೋದು. ಇಳಿಸೋಕೆ ಮುಂಚೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ನೋಡಿದ್ರಲ್ಲ ವೀಕ್ಷಕರೇ, ಒಳ್ಳೆ ಆರೋಗ್ಯಕರವಾದ ವೆಜಿಟೇಬಲ್ ಫ್ರೈಡ್ ರೈಸ್ ಹೇಗಾಯಿತು ಅಂತ. ಮತ್ತೆ ಸಿಗ್ತೀನಿ. ನಮಸ್ಕಾರ.